ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯವರು ಟೆಂಪಲ್ಗೆ ಹೋಗಿದ್ದರು. ಟೆಂಪಲಿಂದ ಬರಬೇಕಾದ್ರೆ ಒಂದು 4 kg ಅಷ್ಟು ಅವರೆಕಾಳು ತಂದಿದ್ದರು. ಹಸಿ ಅವರೆಕಾಳು, ಒಣ ಅವರೆಕಾಳು ನಮ್ಮ ಮನೆಯಲ್ಲಿ ವಾರದಿಂದ ಒಣ ಅವರೆಕಾಳು ಒಣಗಾಕಿ ಒಣ ಅವರೆಕಾಳಿಂದ ಡಿಫ್ರೆನ್ಸ್ ರೆಸಿಪೀಸ್ ಮಾಡಿದ್ದಾಯಿತು. ಈಗ ಹಸಿ ಅವರೆಕಾಳಿಂದ ಡಿಫ್ರೆನ್ಸ್ ರೆಸಿಪಿ ತೋರಿಸ್ತೇನೆ. ಈ ಹಸಿ ಅವರೆಕಾಳನ್ನು ನನ್ನ ಸ್ಟೈಲಲ್ಲಿ ಫುಲ್ ವೆಜ್ಜೀಸ್ ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಚಪಾತಿ, ಮುದ್ದೆ, ದೋಸೆ, ಪೂರಿ, ರೋಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಈ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ. ಸೂಪರಾಗಿದೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಕೂಡ ಇರುತ್ತೆ. ಅವರೆಕಾಳನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಹುಳ ಎಲ್ಲ ಇದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಜಾರಿಗೆ ಒಣ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ನಾನು ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿಟ್ಕೊತೀನಿ. ಯಾಕಂದರೆ ಹಳ್ಳಿ ಕಡೆ ಫ್ರೆಶ್ಶಾಗಿ ಸಿಗಲ್ಲ, ಅದರಿಂದ ನಾನು ಈ ಥರ ಸ್ಟೋರೇಜ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 4 ಪೀಸ್ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು 5 ಪೀಸ್ ಲವಂಗ ಆ್ಯಡ್ ಮಾಡಿದ್ದೀನಿ. 3 ಪೀಸ್ ಚಕ್ಕೆ ಆ್ಯಡ್ ಮಾಡಿದ್ದೀನಿ. ಚಕ್ಕೆ ಆ್ಯಡ್ ಮಾಡಿದ್ದೀನಿ. ಚಕ್ಕೆನ ಸ್ವಲ್ಪ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಆಗ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನಷ್ಟು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಕಮ್ಮಿ ತಿನ್ನಾಗಿದ್ದರೆ 1.5 ಸ್ಪೂನ್ ಆಗ ಮಾಡ್ಕೊಳ್ಳಿ. 2 ಸ್ಪೂನ್ ಖಾರಕ್ಕೆ ನಾನು 2.5 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಓನ್ಲಿ ಧನಿಯಾ ಪೌಡರೇ ಹಾಕ್ತಾಯಿದ್ದೀನಿ ನಾನು. ಮತ್ತು ಸಾಂಬಾರು ಪೌಡ್ರೆಲ್ಲ ಏನು ಆ್ಯಡ್ ಮಾಡಿಲ್ಲ, ಓನ್ಲಿ ಧನಿಯಾ ಪೌಡರ್. ಮತ್ತು 1 ಟೀ ಸ್ಪೂನ್ ಪೂರ್ತಿ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 1.5 ಸ್ಪೂನ್ ಅರಿಶಿನದ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ನಾನು. ಮಸಾಲೆ ಎಲ್ಲ ಒಂದೇ ಸಾರಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನಾವು. ಒಂದೊಂದು ಸಾಂಬಾರು ಒಂದೊಂದು ಡಿಫ್ರೆಂಟ್ ಶೈಲಿಯಲ್ಲಿರುತ್ತೆ. ನಾವು ಮಾಡೋ ಡಿಫ್ರೆಂಟ್ ಶೈಲಿಯಲ್ಲಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ವಿತ್ ನಾವು ವೆಜಿಟೇಬಲ್ಸ್ ಕಟಿಂಗಲ್ಲಿ ಕೂಡ ನಮ್ಮ ರೆಸಿಪಿ ಟೇಸ್ಟ್ ಬರುತ್ತೆ. ಒಂದೊಂದು ರೆಸಿಪಿಗೆ ಒಂದೊಂದು ರೀತಿ ನಾವು ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಬೇಕು. ನೋಡಿ, ಈ ಥರ ನಮ್ಮ ಮಸಾಲೆ ಪೇಸ್ಟ್ ರೆಡಿ ಆಗೋಯಿತು. ನೆಕ್ಸ್ಟ್ ನಾವು ಕುಕ್ಕರಲ್ಲಿ 3 ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಜೀರಿಗೆ ಚಿಟಪಟ ಅನ್ನಬೇಕು. ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಚಿಟಪಟ ಅಂತ ಎಷ್ಟು ಸಾರಿ ಅನ್ನುತ್ತೆ ಅಲ್ವಾ. ಕ್ಲಿಪ್ಪು ಮತ್ತೆ ಆ್ಯಡ್ ಆಗಿದೆ ನೋಡಿ. ನೆಕ್ಸ್ಟ್ ಇದಕ್ಕೆ ನಾವು ಆನಿಯನ್ ಆ್ಯಡ್ ಮಾಡೋಣ. ಈರುಳ್ಳಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾವು ಇದಕ್ಕೆ ಕರಿಬೇವು ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಮ್ಮ ಅವರೆಕಾಳಿಗೆಲ್ಲ ಅವರೆಕಾಳನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನೋಡಿ. ಕ್ಲೀನಾಗಿ ಆಗುತ್ತೆ. ನಮ್ಮ ರೆಸಿಪೀಸಲ್ಲಿ ಲಾಟ್ ಆಫ್ ವೆಜ್ಜೀಸೇ ಇರುತ್ತೆ, ಬಟ್ ಗುಡ್ ಫಾರ್ ಹೆಲ್ತ್. ವೆಜಿಟೇಬಲ್ಸ್ನ ಚೆನ್ನಾಗಿ ತಿನ್ನಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನಾವು ಮನೇಲಿ ಈ ಥರ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ಹೊರಗಡೆ ಫುಡ್ಡಿಗೆ ನಾವು ಅಡಿಕ್ಟ್ ಆಗೋದಿಲ್ಲ. ಮನೆ ಫುಡ್ಡಿಗೆ ನಾವು ಅಡಿಕ್ಟ್ ಆಗ್ತೀವಿ. ಒಂದು ಇಷ್ಟಪಟ್ಟು ತಿಂತೀವಿ. ಈ ಥರ ಕಲರ್ಫುಲ್ಲಾಗಿರಬೇಕು ನಮ್ಮ ರೆಸಿಪೀಸ್. ನಮ್ಮ ಮನೆ ಚಿಕ್ಕದಾಗಿ ಮನಸ್ಸು ದೊಡ್ಡದಾಗಿರಬೇಕು. ಹಾಗೆ ನಾವು ಬಡವರಾಗಿದ್ದರೆ ನಮ್ಮ ಖುಷಿ ಹೆಚ್ಚಾಗಿರಬೇಕು ಅಲ್ವಾ. ನಾವು ಬಡವರಾಗಿದ್ದು ನಾವು ಮಾಡೋ ತಿನ್ನೋ ಅಡುಗೆಯಲ್ಲಿ ಶ್ರೀಮಂತರ ರೀತಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಬಿ ರಿಚ್ ಇನ್ ಕುಕಿಂಗ್ ಅಂತ ಹೇಳ್ತಾರೆ, ಅದೇ ರೀತಿ ನನ್ನ ರೂಲು. ಈ ಥರ ವೆಜ್ಜೀಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ, ಕ್ಯಾರೆಟು, ಬೀನ್ಸ್ 6 ವೆಜ್ಜೀಸು ನಾನು ಕಟ್ ಮಾಡಿ ಹಾಕ್ತೀನಿ. ನಿಮ್ಮ ಇಷ್ಟವನ್ನು ಹಾಕ್ಬೋದು ನೀವು. ಬೀನ್ಸು, ಸೋರೆಕಾಯಿ, ಹೀರೆಕಾಯಿ ಎಲ್ಲ ಹಾಕ್ಕೊಳ್ಳಿ. ತರಕಾರಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಮಸಾಲೆ ರುಬ್ಬಿದ ಪೇಸ್ಟ್ ಇದೆಯಲ್ಲ, ಈ
ಪೇಸ್ಟನ್ನು ಆ್ಯಡ್ ಮಾಡಿ. ವೆಜಿಟೇಬಲ್ಸ್ ಎಲ್ಲ ಒಂದು 10 ಮಿನಿಟ್ಸ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದ ನಂತರ ಪೇಸ್ಟ್ ಆ್ಯಡ್ ಮಾಡಿ. ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 10 ಮಿನಿಟ್ಸ್ ಫ್ರೈ ಆಗೋಕೆ ಬಿಡಿ ಲೋ ಫ್ಲೇಮಲ್ಲಿ. ನೆಕ್ಸ್ಟ್ ನಾನು ಇದಕ್ಕೆ 1 ಲೀಟರ್ ಆಗೋಷ್ಟು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮಸಾಲೆ ಹಸಿ ಸ್ಮೆಲ್ ಹೋದ್ಮೇಲೆ 1 ಲೀಟರ್ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಸಾಲ್ಟ್ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಕುಕ್ಕರ್ನ 2 ವಿಸಿಲ್ ನಮ್ಮ ಕುಕ್ಕರು 2 ವಿಸಿಲ್ ಬರಬೇಕು. 2 ವಿಸಿಲ್ಗೆ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ನಮ್ಮದು 2 ವಿಸಿಲ್ ಆಯಿತು. ಈಗ ನಾವು ಸ್ಟವನ್ನು ಓಪನ್ ಮಾಡೋಣ. ಪ್ರೆಷರ್ ಆದಷ್ಟು ಕದೆ ಹೋಗಬೇಕು, ನಂತರನೇ ಓಪನ್ ಮಾಡಿ. ನೋಡಿ, ಈ ಕಡೆ ಮುದ್ದೆ ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ನೀವು ಪ್ರತಿ ಸಾರಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾದ ಸಮಯದಲ್ಲಿ ನೀವು ವಾಟರಲ್ಲಿ ಬೆಲ್ಟನ್ನು ನೆನೆಸಿ ಹಾಕಿ, ಯಾಕಂದರೆ ತುಂಬ ಕೇರ್ಫುಲ್ಲಾಗಿರಬೇಕು ಕುಕ್ಕರ್ ಹತ್ರ. ನೆಕ್ಸ್ಟ್ ನೋಡಿ, ಈ ಕಡೆ ನಮ್ಮ ಅವರೆಕಾಳು ತರಕಾರಿ ಸಾಂಬಾರು ಸೂಪರ್ ಡೂಪರಾಗಿ ರೆಡಿಯಾಗಿದೆ. ನೋಡಿ, ನಮ್ಮ ಮುದ್ದೆ ಕೂಡ ರೆಡಿಯಾಗಿದೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮನ್ನು ಲೈಕಿಂದ ಪ್ರೋತ್ಸಾಹಿಸಿ. ಆ್ಯಂಡ್ ನಮ್ಮ ಮುದ್ದೆ ತರಕಾರಿ ಅವರೆಕಾಳು ರೆಡಿಯಾಗಿದೆ. ಥ್ಯಾಂಕ್ ಯು.